ಕರಾವಳಿಯಲ್ಲಿ ವಕ್ಫ್ ತಿದ್ದುಪಡಿ ಕಿಚ್ಚು ಜೋರಾಗಿಬಿಟ್ಟಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಕೆಂಡ ಕಾರ್ತಾ ಇದೆ. ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರೊಟೆಸ್ಟ್ ನಡೀತಾ ಇರೋದು. ಕರಾವಳಿಯಲ್ಲಿ ವಕ್ಫ್ ತಿದ್ದುಪಡಿ ಕಿಚ್ಚು ಜೋರಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಕೆಂಡ ಕಾರಿದೆ. ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯ ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರೋದು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಮುಸ್ಲಿಂ ಸಮುದಾಯ. ನೋಡಿ, ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಡಿಯಾರ್ ಶಾ ಗಾರ್ಡನ್ನಲ್ಲಿ ಮುಸ್ಲಿಂ ಸಮುದಾಯ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಂಯುಕ್ತ ಕಾಝಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮಂಗಳೂರು, ಉಡುಪಿ, ಹಾಸನ ಮತ್ತು ಚಿಕ್ಕಮಗಳೂರಿನ ಮುಸ್ಲಿಂ ಸಮುದಾಯದ ಎಲ್ಲ ಜನರು ಭಾಗಿಯಾಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಡಿಯಾರ್ ಶಾ ಗಾರ್ಡನ್ನಲ್ಲಿ ಸಮುದಾಯದ ಬೃಹತ್ ಪ್ರತಿಭಟನೆ ನಡೀತಾ ಇರೋದು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಮುಸ್ಲಿಂ ಜನ ಭಾಗಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರತಿಭಟನೆ ಇದು? ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಪ್ರತಿಭಟನೆಗಿಳಿದಿರೋದು. ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮುಖೇನ ಎಲ್ಲ ಮುಸ್ಲಿಂ ವ್ಯಾಪಾರಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ನೋಡಿ, ಎಷ್ಟು ಜನಸಂಖ್ಯೆ ಇಲ್ಲಿ ಬಂದು ಜಮಾವಣೆಗೊಂಡಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಡ್ರೋನ್ ಶಾಟ್ ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಎಲ್ಲಿ ನೋಡಿದ್ರು ಕೂಡ ಜನ ಇದ್ದಾರೆ. ಅಡಿಯಾರ್ ಶಾ ಗಾರ್ಡನ್ನ ಒಳಗಡೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಜನ ಬಂದು ಸೇರಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ಕೊಂಡು ಬಂದಿದ್ದಾರೆ. ವ್ಯಾಪಾರ ವಹಿವಾಟನ್ನ ಬಂದ್ ಮಾಡ್ಕೊಂಡು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಸಂಯುಕ್ತ ಕಾಝಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರಿನ ಮುಸ್ಲಿಮರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೇವಲ ಮಂಗಳೂರು ಮುಸ್ಲಿಮರು ಮಾತ್ರ ಅಲ್ಲ, ಉಡುಪಿ, ಹಾಸನ, ಚಿಕ್ಕಮಗಳೂರಿನ ಮುಸ್ಲಿಮರೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರೋದು. ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು, ದೊಡ್ಡ ದೊಡ್ಡ ಗಲಾಟೆಗಳಾಗಬಾರದು ಅಂತ ಹೇಳಿ ಇಡೀ ಮಂಗಳೂರನ್ನ ಸೂಕ್ಷ್ಮ ವಲಯ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೋಮು ಗಲಾಟೆಗಳು ಆಗಾಗ ನಡೀತಾನೆ ಇರ್ತವೆ. ಹಾಗಾಗಿನೇ ಬಹಳಷ್ಟು ಅಲರ್ಟ್ ಆಗಿರ್ತಾರೆ ಅಲ್ಲಿನ ಪೊಲೀಸ್ನವರು. ಅದರಲ್ಲೂ ಇಂಥ ಪ್ರತಿಭಟನೆಗಳು ನಡೀತಾ ಇರಬೇಕಾದ್ರಂತೂ ಮೈಯೆಲ್ಲ ಕಣ್ಣಾಗಿರ್ತಾರೆ ಪೊಲೀಸ್ ಇಲಾಖೆಯವರು. ಇವತ್ತು ಕೂಡ ಅಷ್ಟೇ ಅಡಿಯಾರ್ ಶಾ ಮೈದಾನದಲ್ಲಿ ಅಥವಾ ಗಾರ್ಡನ್ನಲ್ಲಿ ಏನು ಈ ಒಂದು ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ, ಎಲ್ಲ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಸೇರಿದ್ದಾರೆ. ಕಾಝಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು, ಇಲ್ಲಿ ಅನಾನುಕೂಲಕರ ಘಟನೆಗಳು ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಬಹಳ ಕಟ್ಟುನಿಟ್ಟಿನಿಂದ ಕೂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇದು. ವಕ್ಫ್ ತಿದ್ದುಪಡಿ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಅಡಿಯಾರ್ ಶಾ ಗಾರ್ಡನ್ನಲ್ಲಿ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಸಂಯುಕ್ತ ಕಾಝಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಮಂಗಳೂರು, ಉಡುಪಿ, ಹಾಸನ ಮತ್ತು ಚಿಕ್ಕಮಗಳೂರಿನ ಮುಸ್ಲಿಮರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದಿದ್ದಾರೆ.
ಅಲ್ಲೊಂದು ಇಲ್ಲೊಂದು ತ್ರಿವರ್ಣ ಧ್ವಜಗಳನ್ನ ನೀವು ನೋಡಬಹುದು. പ്രതിഭടനയായിട്ട് ദക്ഷിണ കന്നഡ ജില്ലയുടെ കാലിമാറും ആലിമ്യങ്ങളും കൂടിയിട്ടുണ്ടാക്കുന്ന മഹത്തായ സംരംഭമായിട്ട് അതുകൊണ്ടിട്ട് ആ ഗൗരവത്തിലെ ഈ സംരംഭത്തെ കണക്കിലെടുത്തിട്ട് എല്ലാവരെയും സമ്പൂർണ്ണ സഹಕಾರ ഞങ്ങൾ കേട്ടോണ്ടുള്ള മാഷാ അല്ലാ ഞങ്ങൾ നിരീക്ഷിച്ചതിനേക്കാണ് യാറെ യശസ്വി ಕಾರ್ಯಕ್ರಮ ബഹുമാനപ്പെട്ട ഷെയ്ഖുന തോക്ക ഉസ്താദ് വേദിക്ക് കടന്നു വന്നുകൊണ്ടുണ്ട്. അല്ലാഹു അക്ബർ അല്ലാഹു അക്ബർ അല്ലാഹു അക്ബർ വലില്ലാഹിൽ ഹംദ്. തിരുസത്തെ ചങ്ങായിമാരെ, ಎಲ್ಲರೂ ನಿಂದಿಟ್ಟ ಇನ್ನ ಆಳು ಮಾರು ಚೇರ್ಲು ಮುಟ್ಟത്തിലുള്ള രണ്ട് കണ്ണൻ ചായറിൽ തെച്ചിട്ട് സഹകാരാക്കൂർ എല്ലാവരും ഇൻഷാ അല്ലാ ഞങ്ങളെ ಕಾರ್ಯಕ್ರಮ ಭಾರಿ ಚಂದത്തിൽ മുന്നിൽ പോയിട്ടുണ്ട്. ഇൻഷാ അല്ലാ നിങ്ങളെല്ലാവരെയും സഹಕಾರ ಭಾರಿ ಯಶಸ್ವಿ ಸಹಕಾರ. ದಕ್ಷಿಣ ಕನ್ನಡ ಜಿಲ್ಲೆയുടെ ഇതിഹാസത്തിൽ ഇത് ഫസ്റ്റ് ഉണ്ട് ചെല്ല ആ രൂപത്തിൽ ഐതിഹാസിക ಕಾರ್ಯಕ್ರಮ